ಓಕೆ. ಮಲ್ಲಮ್ಮ ಅವರು ಇದುವರೆಗೂ ಇರೋದಕ್ಕೆ ಅವ್ರ ಸ್ಟ್ರೆಂತ್ ಏನು ಅನ್ಸುತ್ತೆ ನಿಮಗೆ? ಮಲ್ಲಮ್ಮ ಅವರು ಅವ್ರ ಇನ್ನೋಸೆನ್ಸ್, ಆಮೇಲೆ ಅವರು ತುಂಬ ಒಳ್ಳೆಯವರು, ಯಾರಿಗೂ ಕೆಡ್ದಾಗ ಮಾತಾಡಿಲ್ಲ, ಯಾರಿಗೂ ಹರ್ಟ್ ಮಾಡಿಲ್ಲ. ಅವ್ರದ್ದು ಏನಿದೆ ಟಾಸ್ಕ್ನ ಒಳ್ಳೆ ಚಿಕ್ಕ ಏಜ್ ಹುಡುಗ ಹುಡುಗಿರು ಮಾಡೋ ಲೆವೆಲ್ಗೆ ಮಾಡ್ತಾಯಿದ್ದಾರೆ. ಆದರೆ ನಾವೆಲ್ಲ ಅವ್ರ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಒಂದೊಂದು ಅವ್ರಿಗೆ ಸಿಕ್ಕಿದ್ದೆಲ್ಲ ಸೂಪರಾಗಿ ಅರ್ಥ ಆಗಿರೋದನ್ನು, ಅಂದರೆ ಒಂದೊಂದು ಅರ್ಥ ಆಗದೆ ಅವರು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಅದು ಅರ್ಥ ಆಗದೆ ಮಿಸ್ಟೇಕ್ ಅಂದರೆ ಒಂದು ಸ್ಯಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದರಲ್ಲಿ ಹೀರೋ, ಝೀರೋ, ಆಮೇಲೆ ವೇಸ್ಟ್ ಅಂತ ಅದೇನೋ 3 ಥರದ್ದೇನೋ ಬ್ಯಾಡ್ಜ್ ಕೊಡ್ತಾರೆ. ಎಲ್ಲರೂ ಬಂದ್ಬಿಟ್ಟು ಎಲ್ಲರಿಗೂ ರಿಯಲ್ ಅವ್ರಿಗೆ ಮೀನಿಂಗ್ ಗೊತ್ತಿರುತ್ತೆ, ಅವ್ರು ಹಾಕ್ತಾ ಇರ್ತಾರೆ. ಎಲ್ಲರಲ್ಲೂ 3, 2, 4, 1 ಇರುತ್ತೆ. ನಂದರಲ್ಲಿ ಏನೂ ಇರೋದಿಲ್ಲ, ಯಾಕಂದ್ರೆ ನನಗೆ ಯಾರೂ ಏನೂ ಕೊಟ್ಟಿರಲ್ಲ. ಮಲ್ಲಮ್ಮಗೆ ಅದು ಅರ್ಥ ಆಗಿರಲ್ಲ, ಆ 3 ಬ್ಯಾಡ್ಜ್ ಏನು ಅನ್ನೋದು ಅರ್ಥ ಆಗಿರಲ್ಲ. ಪಾಪ ಸತೀಶ್ ಅವ್ರು ಒಳ್ಳೆಯವರು, ಅವ್ರಿಗೆ ಯಾರು ಏನೂ ಹಾಕಿಲ್ವಲ್ಲ ಅಂದ್ಬಿಟ್ಟು ಒಂದು ಎತ್ಕೊಬಂದು ಹಾಕ್ತಾರೆ. ಅದು ನೋಡಿದ್ರೆ ಝೀರೋ ನನಗೆ ಬಂದುಬಿಡುತ್ತೆ. ನಾನು ಎಲ್ಲ ಆದಮೇಲೆ ಮಲ್ಲಮ್ಮ ಕೇಳ್ತೀನಿ, ಮಲ್ಲಮ್ಮ ಇದು ಝೀರೋ ಅಂತ ಕೊಟ್ಟರೆ ಅದ್ರ ಮೀನಿಂಗ್ ಗೊತ್ತಾ ಅಂತ. ಇಲ್ಲ ಎಲ್ಲರಿಗೂ ಹಾಕಿದ್ರಲ್ಲ, ಅದಕ್ಕೆ ನಿಮ್ಗೆ ಇರಲಿಲ್ಲ, ನನಗೆ ಹೊಟ್ಟೆ ಹೊಡೆದೋಯ್ತು, ನಿಮ್ಗೆ ಯಾರು ಹಾಕಿಲ್ವಲ್ಲ ಅಂತ ಬಂದು ಹಾಕಿದೆ ಅಂದರು. ಅಂದರೆ ಇನ್ನೋಸೆನ್ಸ್, ಪಾಪ ಅವ್ರಿಗೆ ಗೊತ್ತಿಲ್ಲ ಝೀರೋ ಅಂದರೆ ಮೀನಿಂಗ್ ಏನು ಗೊತ್ತಿಲ್ಲ, ಆ ಝೀರೋ ಅನ್ನೋದು ಗೊತ್ತಿಲ್ಲ, ನೋಡಿಲ್ಲ ಅವರು. ಸುಮ್ಮನೆ ಬಂದು ಹಿಂಗೆ ಹಾಕಿದ್ರು. ಅಂದರೆ ನನಗೆ ಯಾರೂ ಹಾಕಿಲ್ವಲ್ಲ ಅಂತ ಕರುಣೆಗೆ ಹಾಕಿದ್ರು. ಅಂದರೆ ಪಾಪ ಇವ್ರು ಒಳ್ಳೆಯವರು ಇವರು ಅಂತ ಹಾಕಿದ್ರು. ಆಮೇಲೆ ಅವರೇ ಫೀಲ್ ಮಾಡಿಕೊಂಡ್ರು ಅದನ್ನು. ನಾನು ಹೇಳಿದೆ, ಮೇಡಮ್ ಅದು ಮಲ್ಲಮ್ಮ ಅವರೇ, ಅದು ಝೀರೋ ಅಂದರೆ ವೇಸ್ಟ್ ನನ್ನ ಮಗ ಅಂತ ಹೇಳಿದ್ರೆ, ಅವಾಗ ಅಯ್ಯಯ್ಯೋ ಗೊತ್ತಿರಲಿಲ್ಲ, ನಿಮ್ಗೆ ಒಂದೂ ಇರಲಿಲ್ವಲ್ಲ, ಅದಕ್ಕೋಸ್ಕರ ಹಾಕಿದೆ, ಸಾರಿ ಅಂತ ಕೇಳ್ತಾರೆ. ಫ್ಯೂಚರ್ ಪ್ಲ್ಯಾನ್ ಏನು ನಿಮ್ಮದು? ಓಕೆ, ಬಿಗ್ ಬಾಸ್ ಆಯಿತು, ಈಗ ದೊಡ್ಡ ವೈಬ್ ಸೃಷ್ಟಿ ಆಯಿತು, ನಿಮಗೆ ಒಂದು ಹೆಸರು ಬಂತು, ನೆಕ್ಸ್ಟ್ ಏನು? ಇಲ್ಲ, ಆಲ್ರೆಡಿ ನನಗೆ ವರ್ಲ್ಡಲ್ಲಿ ಹೆಸರಿತ್ತು, ಆದರೆ ರೆಕಗ್ನೈಸೇಷನ್ನು ಕರ್ನಾಟಕದಲ್ಲಿ ನನಗೆ ಬಿಗ್ ಬಾಸಿಂದ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ. ಯಾಕಂದರೆ ಅದರಿಂದ ನಾನು ನಿನ್ನೆ ಎಲಿಮಿನೇಟ್ ಆಗಿ ಕಾರಲ್ಲಿ ತಲೆಗೆ ಎಣ್ಣೆ ಹಾಕ್ಕೊಂಡು ಹಳೆ ಬಟ್ಟೆ ಟ್ರ್ಯಾಕ್ ಪ್ಯಾಂಟ್, ರಾತ್ರಿ ಏನು ನೋಡಿದ್ರಿ ಗ್ರೀನ್ದು ಟ್ರ್ಯಾಕ್ ಪ್ಯಾಂಟ್, ಅದರಲ್ಲೇ ಬರ್ತಾಯಿದ್ರೆ ಒಂದು ಸಿಗ್ನಲ್ ನಿಂತರೆ ಸತೀಶ್ ಅಂತ ನೋಡೋಕ್ಕೆ ಸ್ಟಾರ್ಟ್ ಆದರು. ಆದರೆ ನಂದು ನಾಯಲ್ಲಿ 5,000 ಚಾನಲ್ ಬಂದಿದ್ದರೂ ಯಾರೂ ಅಷ್ಟೊಂದು ರೆಕಗ್ನೈಸ್ ಇರಲಿಲ್ಲ. ಆದರೆ ನನ್ನದೇ ಆದ ಫಂಕ್ಷನ್ಗೆ ಹೋದಾಗ ರೆಕಗ್ನೈಸ್ ಮಾಡೋರು, ಫೋಟೋ ಹೊಡ್ಸ್ಕೊಳ್ಳೋರು, ಸೆಲ್ಫಿ ಹೊಡ್ಸ್ಕೊಳ್ಳೋರು. ಆದರೆ ಬೀದಿಲೂ ಹಿಂಗೆ ನೋಡೋಂಗಾಗಿದ್ದು ಬಿಗ್ ಬಾಸಿಂದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದ. ಸೊ ಇದು ಸತೀಶ್ ಕ್ಯಾಡಬಮ್ಸ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾರತಿ, ಪಬ್ಲಿಕ್ ಟಿವಿ.